ಭಾರತದಲ್ಲಿ ಹಬ್ಬಗಳು ಹಲವಾರು. ಆದರೆ ಕೆಲ ಹಬ್ಬಗಳು ಕೇವಲ ಆಚರಣೆ ಅಲ್ಲ, ಅವು ಅನುಭವಗಳು. ಇದು ಕತೆ ಅಲ್ಲ, ಇದು ಇತಿಹಾಸವೂ ಅಲ್ಲ. ಇದು ನಂಬಿಕೆ, ಭಕ್ತಿ ಮತ್ತು ಅತಿಶಕ್ತಿಗಳ ನಡುವೆ ಇರುವ ಒಂದು ಮೌನ ಸಂಭಾಷಣೆ. ಪಶ್ಚಿಮ ಘಟ್ಟಗಳ ನಿಶ್ಶಬ್ದ ಅರಣ್ಯದ ಮಧ್ಯೆ ಸಾಗರ ಎಂಬ ಪುಟ್ಟ ಪಟ್ಟಣದಲ್ಲಿ ಶತಮಾನಗಳಿಂದ ಜೀವಂತವಾಗಿರುವ ಒಂದು ಶಕ್ತಿ ಇದೆ. ಅವಳೇ ಮಾರಿಕಾಂಬೆ. ಇಲ್ಲಿ ದೇವಿಯನ್ನು ಕೇವಲ ನೋಡಲ್ಲ, ಅನುಭವಿಸುತ್ತಾರೆ. ಇಲ್ಲಿ ಜಾತ್ರೆ ಒಂದು ದಿನದ ಹಬ್ಬವಲ್ಲ, ಇದು ಮನಸ್ಸು, ದೇಹ ಮತ್ತು ಆತ್ಮವನ್ನು ತಟ್ಟುವ ಒಂದು ಯಾತ್ರೆ. ಇದು ಕಲ್ಲಿನಿಂದ ಕಟ್ಟಿದ ದೇವಾಲಯದ ಕಥೆ ಅಲ್ಲ, ಇದು ಮರದಿಂದ ಕೆತ್ತಿದ ಮೂರ್ತಿಯಲ್ಲಿ ಉಸಿರಾಡುವ ಶಕ್ತಿಯ ಕತೆ. ಇಲ್ಲಿ ಪೋತರಾಜನು ನೃತ್ಯ ಮಾಡುವುದಿಲ್ಲ, ಅವನು ವಾಹಕನಾಗುತ್ತಾನೆ. ಇಲ್ಲಿ ರಥ ಸಾಗುವುದಿಲ್ಲ, ಶಕ್ತಿ ಸಾಗುತ್ತದೆ. ಶಾಸ್ತ್ರಗಳಲ್ಲಿ ಇಲ್ಲದ, ಇತಿಹಾಸದಲ್ಲಿ ದಾಖಲಾಗದ, ಆದರೆ ಜನರ ಹೃದಯದಲ್ಲಿ ಜೀವಂತವಾಗಿರುವ ಕಥೆಗಳ ನಡುವೆ ನಾವು ನಿಮಗೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಇದುವೇ ಸಾಗರ ಮಾರಿಕಾಂಬಾ ಜಾತ್ರೆ.